ಶಾಸಕಾಂಗ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಂತ ಸಲೀಂ ಅಹಮದ್ ಅವರೇ, ಹಿರಿಯರಂತ ಶಾಸಕರಂತ ಮುನಿಯಪ್ಪನವರೇ, ನಮ್ಮ ವಕ್ತಾರರು, ಐಟಿ ಸೆಲ್ಲಿನ ಮುಖ್ಯಸ್ಥರು, ನಮ್ಮ ಪಕ್ಷದ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರೇ, ಮಾಧ್ಯಮದ ಕೋಆರ್ಡಿನೇಟರ್ ಆದಂಥ ದಿನೇಶ್ ಗುಳಿಗೌಡ್ರೆ, ರಾಜ್ಯದ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರೇ, ಇಡೀ ಭಾರತದ ಇತಿಹಾಸದಲ್ಲಿ ಕರ್ನಾಟಕ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆ ಬಂದಿದೆ. ಇಡೀ ಈ ಕಪ್ಪು ಚುಕ್ಕೆ ಕರ್ನಾಟಕ ಇದ್ದಂತ ಗೌರವ, ಚುಕ್ಕೆ ಸಣ್ಣ ಕಾಣ್ತಾ ಇರ್ಬೋದು, ಇಡೀ ಕರ್ನಾಟಕಕ್ಕೆ ಆಡಳಿತಕ್ಕೆ, ಕರ್ನಾಟಕದ ಆಡಳಿತಕ್ಕೆ ಮಸಿಯನ್ನ ಬೆಳೆದಿದೆ. ನ್ಯಾಯಾಲಯ ಸಾಮಾನ್ಯ ಜನರಿಗೆ ರಕ್ಷಣೆಗೆ ಬಂದಿದೆ. ನಾನು ಒಂದು ಪಕ್ಷದ ಅಧ್ಯಕ್ಷನಾಗಿ ನಾವೆಲ್ಲ ಸೇರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ, ಶಾಸಕಾಂಗ, ಕಾರ್ಯಾಂಗದ ಜೊತೆ ನಮ್ಮೆಲ್ಲರೂ ಕೂಡ ನ್ಯಾಯವನ್ನ, ಪ್ರಜಾಪ್ರಭುತ್ವನ ಉಳಿಸಬೇಕಾದ್ದು ನ್ಯಾಯಾಂಗ. ಆ ನ್ಯಾಯಾಂಗಕ್ಕೆ ಇಡೀ ಪಕ್ಷ ಮತ್ತು ರಾಜ್ಯದ ಜನತೆ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ನ್ಯಾಯಾಲಯಕ್ಕೂ ಇವತ್ತು ರಕ್ಷಣೆ ಇಲ್ದಂಗೆ ಆಗಿದೆ. ನನಗೆ ನಿನ್ನೆ ಮೊನ್ನೆಯಿಂದ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸು, ನ್ಯಾಯಾಲಯದಲ್ಲಿ ನಡೆದಂತ ಘಟನೆ, ನ್ಯಾಯಾಧೀಶರು ಏನು ಹೇಳಿದ್ರು ಅನ್ನೋದನ್ನ ನಮಗೆ ಕೆಲವು ರೆಕಾರ್ಡು ಕಳಿಸ್ಕೊಟ್ಟಿದ್ರು. ನಮಗೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನೋಡಿದ್ರು, ನಾನು ನೋಡಿದ್ರು. ಸೊ ಜಡ್ಜ್ ಸ್ಥಾನಕ್ಕೆ ಒಂದು ದೊಡ್ಡ ಕಂಟಕ ಬರೋ ರೀತಿಯಲ್ಲಿ ಅವರ ನೋವು, ಅವರ ದುಗುಡವನ್ನ ಹೇಳ್ಕೊಂಡಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯ ಏನು ಹೇಳಿದೆ, ಸರ್ಕಾರಕ್ಕೆ ಏನ್ ಬಯಸಿದೆ, ಅದನ್ನ ಸರ್ಕಾರ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದೆ, ಮಾಹಿತಿಯನ್ನ ಕೊಡದೆ ಅನ್ನೋದಕ್ಕೆ ಎಲ್ಲ ನಿರ್ದರ್ಶನಗಳು, ದಾಖಲೆಗಳು ಕೂಡ ಇವತ್ತು ಇದೆ. ನಿನ್ನೆ ಸರ್ಕಾರದ ನ್ಯಾಯಾಲಯದ ಆದೇಶದ ಮೇರೆಗೆ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಿದ್ದಾರೆ. $1,29,000 ಜನ ಅರ್ಜಿ ಹಾಕಿದಂತ ಯುವಕರು, ಆಮೇಲೆ 52,000 ಜನ, 54,000 ಜನ ಎಲಿಜಿಬಿಲಿಟಿ ಆಗ್ತಾ ಇದ್ದಾರೆ. 545 ಪೋಸ್ಟ್ಗೇನೋ ಕರೆದಿದ್ದು. ಅದರಲ್ಲಿ ಸುಮಾರು 300ಕ್ಕೂ ಹತ್ತಿರ ಅಭ್ಯರ್ಥಿಗಳನ್ನ ಆಯ್ಕೆ ವಿಚಾರದಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ನೀವೇ ಮಾಧ್ಯಮದವರೇ ಕೊಟ್ಟಿದ್ದೀರಿ. ಈಗಾಗಲೇ ಬೇಕಾದಷ್ಟು ಜನ ಅಂಗಡಿ ಓಪನ್ ಆಗಿತ್ತು. ಉಪ್ಪಿನಂಗಡಿ ಓಪನ್ ಆಗೋದಕ್ಕೆ ಕೊಂಡ್ಕೊಳ್ಳಕ್ಕೆ ಪಾಪ ಯುವಕರು ಹೋದ್ರು. ಇಲ್ಲಾಂದ್ರೆ ಯಾರು ಉಪ್ಕೊಂಡ್ಕೊಳಕ್ ಹೋಯ್ತಿದ್ರ?
ಉಪ್ಪಿನ ಅಂಗಡಿ ಓಪನ್ ಮಾಡಿದವ್ರು ಯಾರು, ಯಾರ್ದು ಅಂಗಡಿ ಅದು, ಇದು ಎಲ್ಲ ಚರ್ಚೆ ಮಾಡಬೇಕಾಯ್ತು, ಇದು ತನಿಖೆ ಮಾಡಬೇಕಾಯ್ತು. ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಶಾಮೀಲಾಗಿ ಬರೀ ಉಪ್ಪನ್ನ ಖರೀದಿ ಮಾಡಿದವ್ರು ಮಾತ್ರ ಅರೆಸ್ಟ್ ಮಾಡಿ ದೊಡ್ಡವ್ರನ್ನೆಲ್ಲ ಬಿಟ್ಟಿದ್ದನ್ನ ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು ಎಡಿಜಿಪಿ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಈಗ ನಾವು ಎಲ್ಲ ವಿಚಾರಣೆಗಳಿಗೆ ಒಳಗಾಗಿದ್ದೇವೆ, ಬೇಕಾದಷ್ಟು ವಿಚಾರಣೆಗೆ ಒಳಗಾಗಿದ್ದೇವೆ. ಅಲ್ಲದೆ ನಿನ್ನೆ ಒಬ್ಬ IPS ಆಫೀಸರ್ನ ಅರೆಸ್ಟ್ ಮಾಡಿ ವಿತಿನ್ ಹಾಫ್ ಆನ್ ಅವರ್ ನೀವು ಅವನ್ನ ಎಕ್ಸಾಮಿನೇಷನ್ಗೆ ಕಳಿಸಿರಲ್ಲ, ಡಾಕ್ಟರ್ ಎಕ್ಸಾಮಿನೇಷನ್ಗೆ ಕಳಿಸಿರಲ್ಲ. ನಿಮ್ಗೆ ನಾಚಿಕೆ ಮಾಡೋ ಮರ್ಯಾದೆ ಇಲ್ವಾ ನಿಮ್ಗೆ? ಒಬ್ಬ ಆಫೀಸರ್ನ ಇಷ್ಟು ದೊಡ್ಡ ಸ್ಕ್ಯಾಂಡಲ್ ಅನ್ನ ನೀವು ಎನ್ಕ್ವೈರಿ ಮಾಡ್ಬೇಕಾದ್ರೆ ಅವನ ಜೊತೆ ಎಷ್ಟು ಗಂಟೆಗಳ ಕಾಲ ಇನ್ವೆಸ್ಟಿಗೇಷನ್ ಆಗಬೇಕು, ಡಾಕ್ಯುಮೆಂಟೇಶನ್ ಎವಿಡೆನ್ಸ್ ಆಗಬೇಕು, ಕೆಳಗಡೆ ಇದ್ದಂತ ಅಧಿಕಾರಿಗಳನ್ನ ಸ್ಟೇಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ಗೂ ಈ ಸ್ಟೇಟ್ಮೆಂಟ್ಗೂ ಮ್ಯಾಚ್ ಆಗಬೇಕು, ಯಾರು ಅಭ್ಯರ್ಥಿಗಳಿದ್ದಾರೆ, ಯಾರು ಲಂಚ ಕೊಟ್ಟಿದ್ರು, ಯಾರ್ಯಾರು ಕೊಟ್ಟಿದ್ರು, ಯಾರ್ಯಾರ ಮನೇಲಿ ಎಷ್ಟೆಷ್ಟು ದುಡ್ಡಿಟ್ಟಿದ್ರು ಅನ್ನೋದು ಆಗ್ಬೇಕು. ಅದು ಆಗ್ಬಿಟ್ಟು ನೀವು ಅವ್ರನ್ನ ನೀವು ಡಾಕ್ಟರ್ ಹತ್ರಕ್ಕೋ ಜೈಲ್ಗೋ ನಿಮ್ ಕಸ್ಟಡಿಗೋ ತಗೋಬೇಕು. ಅದಕ್ಕಿಂತ ಮುಂಚಿತವಾಗಿ ಸುಮ್ಮನೆ ಕೋರ್ಟ್ ಹೇಳಿದ್ರು ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಚಾಕಕ್ಕೆ ಒಬ್ಬ ಆಫೀಸರ್ನ ಅರ್ಧ ಗಂಟೆಯಲ್ಲಿ ಕ್ಲೋಸ್ ಮಾಡ್ತಿರಲ್ಲ. ನಮ್ಮನ್ನ ಕರ್ಕೊಂಡೋದ್ರೆ, ಸಣ್ಣ ಕೇಸ್ಗಳು ಕರ್ಕೊಂಡೋದ್ರೆ ಗಂಟೆಗಟ್ಟಲೆ ಕುಂಟಿಸ್ಕೋತೀರಿ. ಈಗ ಇವ್ರನ್ನ ಅಲೋಕ್ ಕುಮಾರ್ನ ಯಾರನ್ನ ಕರ್ಕೊಂಡೋದ್ರಪ್ಪ, ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕುಂಟಿಸ್ಕೊಂಡಿದ್ರಿ ಯಾವ್ದೋ ಕೇಸಲ್ಲಿ, ನಂಗೆ ನೆನಪಿದೆ. ನಂಗೆ ವಿತಿನ್ ಹಾಫ್ ಆನ್ ಅವರ್ ಅಂದ್ರೆ ನೀವು ಕಣ್ಣು ವರ್ಷಕ್ಕೆ ಮಾತ್ರ ಇವತ್ತು ಅರೆಸ್ಟ್ಗಳನ್ನ ಮಾಡ್ತಾ ಇದ್ದೀರಿ ಹೊತ್ತು ನ್ಯಾಯಾಲಯಕ್ಕೂ ಕಣ್ಣು ಒರೆಸ್ತಾ ಇದ್ದೀರಿ, ಸಾರ್ವಜನಿಕ ಜನರಿಗೂ ಕಣ್ಣು ಒರೆಸ್ತಾ ಇದ್ದೀರಿ. ಡಾಕ್ಯುಮೆಂಟೇಶನ್ ಆಗ್ಬೇಕು, ಓತ್ ಆಗ್ಬೇಕು, ವಾಲಂಟಿಯರ್ ಸ್ಟೇಟ್ಮೆಂಟ್ ಆಗ್ಬೇಕು. ಈಗ ನಾವು ನಮ್ಮ ನಾಯಕರನ್ನ ರಾಹುಲ್ ಗಾಂಧಿ ಅವ್ರನ್ನ 50 ಗಂಟೆ ಮಾಡಿದ್ದೀರಿ ಒಂದು ಎಂಟ್ರಿಗೆ. ಇಲ್ಲಿ 1544 ಜನದ ಅಪ್ಲಿಕೇಶನ್ಗೆ 300 ಚಿಲ್ಲರೆ ಆಗಿದೆ ಅಂತ ಹೇಳಿ ನೀವೇ ಮಾಧ್ಯಮದಲ್ಲಿ ಬರ್ದಿದ್ದೀರಿ. ನಿಮ್ಗೆ ಹೆಂಗ ಮಾಹಿತಿ ಗೊತ್ತಾಯ್ತು? ನೀವು ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ. ಅವ್ರು ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟವ್ರೆ? ಕುಮಾರಸ್ವಾಮಿ ಅವರು ಒಂದು 250-300 ಕೋಟಿ ಅಂತ ಹೇಳಿದ್ರು. ಯಾವ್ದಾರು ಒಂದು ದಾಖಲೆಯಿಂದ ಹೇಳಕ್ಕಾಯ್ತಿದ್ದ? ಒಬ್ಬೊಬ್ರು ಜಮೀನುಗಳು ಮಾರ್ಕೊಂಡವ್ರೆ, ಯಾವ್ದಾವೆಲ್ಲ ಆಸ್ತಿಗಳು ಮಾರ್ಕೊಂಡವ್ರೆ, ಸಾಲ ತೆಗೆದುಕೊಂಡವ್ರೆ. ಸುಮಾರು 500 ಕೋಟಿ ರೂಪಾಯಿ ಮೇಲೆ ಕೈ ಬದಲಾವಣೆಗಳನ್ನ ಆಗಿದೆ ಅಂತೇಳಿ ಕೆಲವು ಅಧಿಕಾರಿಗಳ ದುಡ್ಡು ಕೆಲವು ಇದೆ ಅಂತ ಕೇಳಿ ಕೆಲವು ಪೇಪರ್ಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಹಿಂಗೆ ಯಾರು ಅರ್ಜಿ ಹಾಕಿದ್ರು, ಯಾರು ಅವ್ರದ್ದು ಏನೇ ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಹೆಂಗ್ ಮಾಡವ್ರೆ, ಅದೆಲ್ಲ ಕೊಲಾಬರೇಟಿವ್ ಸ್ಟೇಟ್ಮೆಂಟ್ಗಳೆಲ್ಲ ಆಗದೆ ಏಕ್ದಮ್ ಆಫೀಸರ್ನ ನೀವು ಡಾಕ್ಟರ್ಗೆ ಹತ್ರ ಕಳಿಸ್ಬಿಟ್ಟು ತಿರ್ಗಾ ಆಯ್ತು ಕಸ್ಟಡಿ ತಗೊಂಡಿದೀವಿ, ಬಂದ್ ಮಾಡಿದೀವಿ ಅಂತ ಯಾರು ಹೇಳ್ತಾ ಇದ್ದೀರಿ? ಇದನ್ನ ಏನ್ ನಮ್ಗೇನ್ ಪೊಲೀಸ್ ವ್ಯವಹಾರ ಹೆಂಗ್ ನಡೀತದೆ ಅಂತ ಅಟ್ಲೀಸ್ಟ್ ದಿ ಎಂಟೈರ್ ಗವರ್ಮೆಂಟ್ ಕಣ್ಣು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರು. ಅಟ್ಲೀಸ್ಟ್ ಸಾರ್ವಜನಿಕರಿಗೆ ರಕ್ಷಣೆ ಮಾಡಲಿಕ್ಕೆ ಒಬ್ಬ ಜಡ್ಜು ಈ ರಾಜ್ಯಕ್ಕೆ, ಈ ರಾಷ್ಟ್ರದ ಗೌರವನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ. ಅದಕ್ಕೆ ಮತ್ತೊಮ್ಮೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಸಮಾಜ ಇಂಥವರಿಂದ ಉಳಿತಾ ಇದೆಯಲ್ಲ, ನಾವು ಅವ್ರಿಗೆ ಕೈ ಜೋಡಿಸಿ ನಮಸ್ಕಾರ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಆದ್ರಿಂದ ಇದು ನಿನ್ನೆ ಆಗಿರಂತ ಡೆಪ್ಟಿ ಕಮಿಷನರ್ ಅರೆಸ್ಟ್ ಇರ್ಬೋದು, ಪೊಲೀಸ್ ADGP ಇದು ನಾವು ಮುಂಚಿತವಾಗಿಂದಲೇ ನಾವು ಹೇಳ್ಕೊಂಡು ಬಂದಿದ್ದೇವೆ. ನಾವು ಇದಾಗಬೇಕು ಅಂತ ಇವತ್ತು ಮುಚ್ಚಾಕ್ಲಿಕ್ಕೆ ಆರ್ಡರ್ ಹಾಕಿ ಅವ್ರ ಇಂಟರ್ವ್ಯೂಷನ್ ಆದ್ಮೇಲೆ ಇವತ್ತು ಇಂಥ ಪ್ರಯತ್ನ. ಇದಕ್ಕೆ ನೇರ ಇಟ್ ಈಸ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್. ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಅಪ್ ದಿ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಆತರೇ ನೇರವಾಗಿ ಇದನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಬೇಕು. ಅದನ್ನ ಈಗಾಗಲೇ ವಿರೋಧ ಪಕ್ಷದ ನಾಯಕರು ನೇರವಾಗಿ ಪತ್ರ ಕೂಡ ಬರೆದಿದ್ದಾರೆ. ಸೊ ಚೀಫ್ ಮಿನಿಸ್ಟರ್ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಎತ್ಕೊಂಡು ರಾಜೀನಾಮೆ ಕೊಡಬೇಕು.
ಹೋಮ್ ಮಿನಿಸ್ಟರ್ ಕೂಡ 6 ಬಾರಿ ಕೌನ್ಸಿಲ್ ಅಲ್ಲಿ ಪೇಪರ್ಗಳು ಕಟ್ಟಿಂಗ್ ಇದೆ. ಯಾರು ಏನಾಗಿಲ್ಲ, ಇಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆಗಿಲ್ಲ ಅಂತೇಳಿ ನಿಯಮಸಾರ ಆಯ್ಕೆ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಸುಳ್ಳು. ಫಸ್ಟ್ ಅವ್ರ ಮೇಲೂ ಕೇಸ್ ಹಾಕ್ಬೇಕು. ಈಸ್ ಮಿಸ್ಲೀಡಿಂಗ್ ದಿ ಗವರ್ಮೆಂಟ್ ಇನ್ ಪೀಪಲ್ ಆಫ್ ಕರ್ನಾಟಕ ಎಲ್ಲ ಆಗಿ 6-5 ಕ್ವಶನ್ ಅವ್ರ ಪಾರ್ಟಿಯವರು ಹಾಕ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಹಾಕಿದ್ದಾರೆ, ಎಲ್ಲರೂ ಹಾಕಿ ಕ್ವಶನ್ ಹಾಕಿದ್ದಾರೆ. ಅವರು ಕೂಡ ಇದನ್ನ ಸುಳ್ಳು ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಈಗ ಕೇಸ್ ಹಾಕ್ಸ್ಬೇಕು. ಈಗ ಫಸ್ಟ್ DG ಇರ್ಬೋದು, ಯಾರೇ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ನಾನಿರ್ಬೋದು. ಅಲ್ಲ ರೀ, ಒಬ್ಬ ಇದನ್ನ ನಮ್ಮ ಪಕ್ಷದ ಒಬ್ಬ ವಕ್ತಾರರು, ನಮ್ಮ ನಾಯಕರು ಇದನ್ನ ಬಯಲಿಗೆ ಇದ್ರ ವಿಚಾರನ ಬೆಳಕು ಚೆಲ್ಲಿದ್ರೆ, ಅಲ್ಲ 4 ಸತಿ ನೋಟಿಸ್ ಕೊಟ್ರಲ್ಲ, ಯಾವ್ದಾದ್ರು ಹಿಸ್ಟ್ರಿಲಿ ನಡೆದಿತ್ತ ಇದು? ಏನ್ ನೋಟಿಸ್ ಕೊಟ್ಬಿಟ್ಟು ಏನು ಎದುರಿಸ್ಬೇಕು ಅಂತ ಮಾಡ್ತಾ ಇದ್ದೀರಾ? ಏನಾಯ್ತು ಈಗ ಕೊನೆಗೆ? ಸೀಲ್ಡ್ ಕವರ್ ಅಲ್ಲಿ ಏನ್ ಸೀಲ್ಡ್ ಕವರ್? ಓಪನ್ ಕವರ್ ಕೊಡಿವಿ. ಅಡ್ವೊಕೇಟ್ ಜನರಲ್ ಸಾಹೇಬ್ರು, ಗೊತ್ತಾಗ್ಲಿ ಜನಕ್ಕೆ ಸೀಲ್ಡ್ ಕವರ್ ಹೆಂಗ್ ಸೀಲ್ಡ್ ಕವರ್ ಇಡಕ್ಕಾಗ್ತದೆ? ಓಪನ್ ಇದನ್ನ ಎಕ್ಸಾಮಿನೇಷನ್ ಶೀಟ್ಗಳೇ ಈಚೆ ಬಂದ್ಬಿಟ್ಟು. ಯಾವಾಗಾರು ಈ ರಾಜ್ಯದ ಹಿಸ್ಟ್ರಿಲಿ ಯಾವ್ದಾದ್ರು ಹಿಸ್ಟ್ರಿಲಿ ನಾವೇನೋ ಕೆಲವು ರೆಕಮೆಂಡೇಶನ್ ಅಲ್ಲಿ 2 ಮಾರ್ಕ್ 3 ಮಾರ್ಕ್ ಜಾಸ್ತಿ ಹಾಕ್ಬಿಟ್ರು ಅಂತ ಕೇಳ್ತಾ ಇದ್ದೋ ಹಿಂದೆ ಎಲ್ಲ. ಆ DLRC ಮತ್ತೊಂದು ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ಇವೆಲ್ಲ ನಾವು ಕೇಳ್ತಾ ಇದ್ದೋ. ಯಾವ್ದಾದ್ರು ಈ ರೀತಿ ನಮ್ಮ ಇದನ್ ಸಿಸ್ಟಮ್ ಬಂದ ಮೇಲೆ ಈ ಪೇಪರ್ ಶೀಟ್ನೇ ಚೇಂಜ್ ಮಾಡಿ ಅವನು 20 ಮಾರ್ಕ್ಸ್ 30 ಮಾರ್ಕ್ಸ್ ಬರ್ದವನಿಗೆ 100 ಮಾರ್ಕ್ಸ್ ತಿದ್ದುವಂತ ಕಾಲ ಎಲ್ಲರೂ ನೋಡಿದೀವಿ ಏನ್ರಿ? ಇಡೀ ದೇಶದಲ್ಲೇ ದಿ ಮೋಸ್ಟ್ ಕರಪ್ಟಿವ್ ಸ್ಟೇಟ್. 40% ಅಲ್ಲ, ಇಲ್ಲಿ 40% ಒಂದೇ ಅಲ್ಲ. ಸೊ ಅದರಿಂದ ನಾನು ಶಾಸಕಾಂಗ ಪಕ್ಷದ ನಾಯಕರು ಕೂತ್ಕೊಂಡು ನಮ್ಮ ಪಕ್ಷದಲ್ಲೇ ಈ ಒಂದು ದೊಡ್ಡ ಕರಪ್ಷನ್ ಸ್ಟೇಟ್ ಅನ್ನ ಜನರು ಮುಕ್ತಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತೀವಿ. ಅದನ್ನು ನಾನು ಆಮೇಲೆ ಮಾತಾಡ್ತೀನಿ ನಿಮಗೆ. ಈ ಒಂದು ಭ್ರಷ್ಟ ಸರ್ಕಾರ, ಗವರ್ನರ್ ಅವರು ಕೂಡಲೇ ಮೊದಲೇ ಈ ಒಂದು ರಾಜ್ಯದ ಗೌರವವನ್ನು ಉಳಿಸ್ಲಿಕ್ಕೋಸ್ಕರ ಡಿಸ್ಮಿಸ್ ಮಾಡೋದು ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಮಿಕ್ಕಿದ ವಿಚಾರವನ್ನ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ತಮ್ಮ ಮುಂದೆ ಮಂಡಿಸ್ತಾರೆ. PSI ನೇಮಕಾತಿ ಹಗರಣದ ಬಗ್ಗೆ ಇತ್ತೀಚೆಗೆ ಬಂಧನಕ್ಕೊಳಗಾಗಿರ್ತಕ್ಕಂಥ ಈ ನೇಮಕಾತಿಯ ಉಸ್ತುವಾರಿ ವಹಿಸಿಕೊಂಡಿದ್ದಂಥ ADGP ಅಮೃತ್ ಪಾಲ್ ಅವರು ಬಂಧನಕ್ಕೊಳಗಾಗಿದ್ದಾರೆ. ಅಮಾನತು ಕೂಡ ಜೋರಾಗಿ ಬಹಳ ಜನ ಇದ್ದೀರಾ ಆ ಕಡೆ ಎಲ್ಲ. ಓಕೆ ಅದು ಸ್ವಲ್ಪ ಕೇಳಿಸ್ತಾ ಇದೆ ಈಗ. ADGP ಅಮೃತ್ ಪೌಲ್ ಅಂತ ಕರೀತಾರೆ, ಅಮೃತ್ ಪಾಲ್ ಅಂತ ಕರೀತಾರೆ. ಅಮೃತ್ ಪಾಲ್ ಅವರನ್ನ PSI ನೇಮಕ ಹಗರಣದಲ್ಲಿ ಬಂಧಿಸಿದ್ದಾರೆ. ಅವರನ್ನ ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ. ಈ ಸರ್ಕಾರನೇ
ನಾವು ಇದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿ ಆದಿಯಾಗಿ ಹೋಮ್ ಮಿನಿಸ್ಟರ್ ಆದಿಯಾಗಿ ಮೈಮೇಲೆ ಬಿದ್ರು ನಮ್ಮ ಮೇಲೆ. PSI ನೇಮಕಾತಿನಲ್ಲಿ ಯಾವ ಭ್ರಷ್ಟಾಚಾರವೂ ನಡೆದಿಲ್ಲ. ಇದು ಮಾರ್ಚ್ನಲ್ಲಿ ಅಸೆಂಬ್ಲಿ ನಡೆಯುವಾಗ ಹೇಳಿದಂತ ಮಾತು. ಯಾವ ಭ್ರಷ್ಟಾಚಾರವೂ ಕೂಡ ನಡೆದಿಲ್ಲ, ಯಾವ ಅಕ್ರಮನೂ ಕೂಡ ನಡೆದಿಲ್ಲ, ಯಾವ ಅವ್ಯವಹಾರನೂ ಕೂಡ ನಡೆದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ಬಹಳ ವಿರಾವ್ಯಾಸದಿಂದ ಉತ್ತರ ಕೊಟ್ಟಿದ್ರು. ಈಗ ಅದೇ ಹಗರಣದಲ್ಲಿ ನೇಮಕಾತಿಯ ಉಸ್ತುವಾರಿ ವಹಿಸಿದಂತ ಅವರ ಇಲಾಖೆಯವರೇ ಆದಂತ ADGP ಅಮೃತ್ಪಾಲ್ ಅವರ ಅರೆಸ್ಟ್ ಆಗಿದೆ, ಸಸ್ಪೆಂಡ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ 13ನೇ ತಾರೀಕಿನವರೆಗೆ ಕಳಿಸಿದ್ದಾರೆ. ಈಗೇನ್ ಹೇಳ್ತಾರೆ, ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಅವ್ರ ಇಲಾಖೆಯಲ್ಲೇ ನಡೆದಿರ್ತಕ್ಕಂಥದ್ದು ರಿಕ್ರೂಟ್ಮೆಂಟ್ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಅಂತ ಹೇಳಿದ್ರೆ ಅದರ ಸಾರಾಸಟ್ಟಾಗಿ ಕಳ್ಳಾಕ್ದವರು. ಈಗ ನಾವು ADGP ಅಂತ ಅಧಿಕಾರಿನ ಅರೆಸ್ಟ್ ಮಾಡಿದೀವಿ ಅಂತ ಬೆಂತಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಇವರು ಕರ್ನಾಟಕದ 6.5 ಕೋಟಿ ಜನರಿಗೆ ವಿಧಾನಸಭೆಯ ಮೂಲಕ ಸುಳ್ಳು ಹೇಳದಂತವರು, ಏನು ನಡೆದಿಲ್ಲ ಅಂತೇಳಿ ಸುಳ್ಳು ಹೇಳದಂತವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಲಾಯಕ ಅಂತಕ್ಕಂಥದ್ದು ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಇವ್ರನ್ನ ಮಂತ್ರಿಯಿಂದ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಅನೇಕ ಸಾರಿ ಇಂಥ ಹೇಳಿಕೆಗಳನ್ನ ಇವ್ರು ಕೊಟ್ಟಿದ್ದಾರೆ. ಶಿವಮೊಗ್ಗ ಘಟನೆ ಇರ್ಬೋದು, ಬೇರೆ ಬೇರೆ ಘಟನೆಗಳಿರ್ಬೋದು, ಆ ಎಲ್ಲ ಘಟನೆಗಳು ಕೂಡ ಈ ತರದ್ದೇ ಬೇಜವಾಬ್ದಾರಿಯಿಂದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇಂಥವ್ರನ್ನ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಟ್ಕೊಂಡು ಅವ್ರ ಕೈಯಲ್ಲಿ ಉತ್ತರ ಕೊಡಿಸ್ತಾ ಇರ್ತಾರೆ. ಮುಖ್ಯಮಂತ್ರಿ ಇಂಥ ಹೋಮ್ ಮಿನಿಸ್ಟರ್ನ ಇಟ್ಕೊಂಡು ಅವ್ರ ಕೈಲಿ ಇಂಥ ಅಸಂಬದ್ಧವಾದಂತ ಬೇಜವಾಬ್ದಾರಿ ಮತ್ತು ಸುಳ್ಳು ಹೇಳಿಕೆಯನ್ನ ಕೊಡಿಸ್ತಾರೆ. ಇವರು ಒಟ್ಟಾರೆ ಉದ್ದೇಶ ಸರ್ಕಾರದ್ದು ಇಡೀ ಪ್ರಕರಣವನ್ನು ಮುಚ್ಚಾಕಬೇಕು ಅಂತಕ್ಕಂಥದ್ದು ಇತ್ತು. ಯಾಕಂದ್ರೆ ನಾವು ಮತ್ತು ಜನರು ಅಸೆಂಬ್ಲಿನಲ್ಲಿ ನಾವು ಪ್ರಶ್ನೆ ಮಾಡೋದು, ಒತ್ತಾಯ ಮಾಡೋದು, ತನಿಖೆ ಮಾಡಬೇಕು ಅಂತೇಳಿ, ಆಮೇಲೆ ಸಾರ್ವಜನಿಕರು ಕೂಡ ಬಹಳ ದಿನ ಸಂಘ ಸಂಸ್ಥೆಗಳು ಕೂಡ ಒತ್ತಾಯ ಮಾಡಿದ್ರು. ನಾನು CID ತನಿಖೆ ಯಾವಾಗ ಮಾಡಿದ್ದು ಗೊತ್ತಾ, ಇವರು ಏಪ್ರಿಲ್ ತಿಂಗಳಲ್ಲಿ CIDಗೆ ಕೊಟ್ಟದ್ದು. ನಾವು ಮಾರ್ಚ್ನಲ್ಲೇ ಒತ್ತಾಯ ಮಾಡಿದ್ದು, ಇಲ್ಲ ಅಂತ ಹೇಳಿದ್ರು. ಏಪ್ರಿಲ್ ತಿಂಗಳಲ್ಲಿ ತನಿಖೆ ಮಾಡೋದು. ನಾನು ಹೇಳಿದೆ CID ಇಂದ ನ್ಯಾಯ ಸಿಕ್ಕಲ್ಲ, ಯಾಕಂದ್ರೆ ಇದರಲ್ಲಿ ಮಂತ್ರಿಗಳ ಪಾತ್ರ ಇದೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಪಾತ್ರ ಇದೆ. ಅವ್ರನ್ನೆಲ್ಲ CID ಅವರು ವಿಚಾರಣೆ ಮಾಡಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡೋದು ಕಷ್ಟದ ಕೆಲಸ.
ಅದಕ್ಕೋಸ್ಕರ ನಾನು ಅಸೆಂಬ್ಲಿನಲ್ಲಿ ಒತ್ತಾಯ ಮಾಡಿದ್ದೆ, ಈ ಹಗರಣವನ್ನ ನ್ಯಾಯಾಂಗ ತನಿಖೆ ಮೂಲಕ ತನಿಖೆ ಮಾಡಿಸಬೇಕು. ನ್ಯಾಯಾಂಗ ಕಮಿಷನ್ನಿಂದ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಸೂಪರ್ವೈಸ್ ಮಾಡಬೇಕು ಅಂತೆಲ್ಲ ಹೇಳಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇ 26ನೇ ತಾರೀಕು ಪತ್ರ ಬರೆದಿದ್ದೆ. ಮೇ 26ನೇ ತಾರೀಕು 2022 ಅವತ್ತು ಪತ್ರ ಬಂದಿದೆ. ಇದು ನ್ಯಾಯಾಂಗ ತನಿಖೆಗೆ ಕೊಡ್ರಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಸೂಪರ್ವೈಸ್ ಮಾಡಲಿ, ಆಗ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ, ನಿಷ್ಪಕ್ಷಪಾತ ತನಿಖೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಸತ್ಯ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತೆಲ್ಲ ಹೇಳಿದ್ದೆ. ಅದು ಮಾಡಲಿಲ್ಲ. ಅವರು ಸಿಐಡಿ ಮೂಲಕ ಮಾಡಿಸಿದ್ದಾರೆ. ಈಗ ಮಾಡಿ ಒಬ್ಬರನ್ನ ಮಾಡಿದ್ದಾರೆ. ಈಗ ಮಿನಿಸ್ಟರ್ ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್ ಮೇಲೆ ಕೂಡ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಡೆಯವರು 5 ಜನ ಅಕ್ರಮವಾಗಿ ಆಯ್ಕೆಯಾಗಿದ್ದಾರೆ. 5 ಜನರು ಅಕ್ರಮವಾಗಿ ಆಗಿದ್ದಾರೆ ಅಂತ ಹೇಳಿದ್ರು. ಈಗ ಅವರ ಒಬ್ಬ ಸಂಬಂಧಿಕರು ಕೂಡ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಈಗ ಮಿನಿಸ್ಟರ್ ಬಗ್ಗೆ ಕ್ರಮ ತಗೋಬೇಕಲ್ಲ, ಅಶ್ವಥ್ ನಾರಾಯಣ ಬಗ್ಗೆ ಕ್ರಮ ತಗೋಬೇಕಲ್ಲ. ಸಿಐಡಿ ಅವ್ರು ತಗೋತಾರ. ಈಗ 300 ಜನರದು ಅಕ್ರಮ ನಡೆದಿದೆ. ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನ ತಿದ್ದುಬಿಟ್ಟಿದ್ದಾರೆ. OMR ಸೀಟ್ಗಳನ್ನ ತಿದ್ದುಬಿಟ್ಟಿದ್ದಾರೆ ಅಂತ ತನಿಖೆಯಲ್ಲಿ ಬಂದಿದೆ. ನೀವು ಕೂಡ ಹೇಳಿದ್ದೀರಿ. ಇದೆಲ್ಲ ಒಂದೊಂದು ಕೇಸರಿಗೆ 30 ಲಕ್ಷದಿಂದ 50 ಲಕ್ಷದವರೆಗೂ ವಸೂಲು ಮಾಡಿದ್ದಾರೆ. 1 ಕೋಟಿ 80 ಲಕ್ಷ 80 ಲಕ್ಷ 1 ಕೋಟಿವರೆಗೂ ವಸೂಲು ಮಾಡಿದ್ದಾರೆ. ಯಾರ್ಯಾರು ಹೋಗಿದೆ ಅಂತ ಗೊತ್ತಾಗಬೇಕಲ್ಲಪ್ಪ. ಈ ದುಡ್ಡು ತಗೊಂಡಿರ್ತಕ್ಕಂಥದ್ದು ಯಾರ್ಯಾರಿಗೂ ಹೋಗಿದೆ ಅಂತ ಗೊತ್ತಾಗಬೇಕಲ್ಲ. ಯಾರ್ಯಾರ ಜೇಬ್ಗೆ ಹೋಗಿದೆ, ಯಾವ ಮಂತ್ರಿಗೆ ಹೋಗಿದೆ, ಮುಖ್ಯಮಂತ್ರಿಗೆ ಹೋಗಿದೆಯಾ ಇಲ್ಲವಾ ಗೊತ್ತಾಗಬೇಕಲ್ಲ. ಅದನ್ನೇನು ಹೇಳಿಲ್ಲ. ನೀವೇ ಬರೆದಿದ್ದೀರಿ, ಲಕ್ಷಾಂತರ ರೂಪಾಯಿ ಇದರಲ್ಲಿ ವ್ಯವಹಾರ ನಡೆದಿದೆ, ಅವ್ಯವಹಾರ ನಡೆದಿದೆ, ಲಂಚ ನಡೆದಿದೆ. ಮತ್ತೆ ಯಾರ್ಯಾರು ಪಾಲ್ದಾರಾಗಿದ್ದಾರೆ ದುಡ್ಡು ಯಾರ್ಯಾರು ಜೇಬ್ ಹೋಗಿದೆ ಅಂತ ಗೊತ್ತಾಗಬೇಕಲ್ಲ. ಈ ನಾಡಿನ ಜನರಿಗೆ ಗೊತ್ತಾಗಬೇಕಲ್ಲ. ಇವನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋರು ಯಾರು? ಈ ರಾಜ್ಯದ ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ನಿಮಗೆ ಕಳಿಸ್ಕೊಡ್ತೀನಿ, ಬೇಕಾದ್ರೆ ವಿಡಿಯೋ ರೆಕಾರ್ಡ್ ನೋಡಿ. ಜಡ್ಜು ಮಂಜುನಾಥ್ ಪ್ರಕರಣದಲ್ಲಿ ಈ ಜೈಲಿಗೆ ಹೋಗಿರೋದಲ್ಲ DC, ಆ ಪ್ರಕರಣದಲ್ಲಿ ಏನೇನು ಮಾತಾಡಿದ್ದಾರೆ ಈ ಸರ್ಕಾರದ ಮೇಲೆ ಅಂತ ಹೇಳಿ. ಆ ಜಡ್ಜಿನೇ ಎದುರಿಸ್ಬಿಟ್ಟಿದಾರಪ್ಪ. ಜಡ್ಜ್ ಎದುರ್ಕೊಂಡಿಲ್ಲ, ಎದುರ್ಸಕ್ ಪ್ರಯತ್ನ ಮಾಡಿದ್ದಾರೆ. ನೀವು ವರ್ಗ ಮಾಡೋ ಜಡ್ಜಿಗೆ ಶೇಪ್ ಇಲ್ಲ ಅಂತಂದ್ರೆ ಇನ್ನು ಯಾರಿಗೆ ಶೇಪ್ ಆಗಿರ್ತದೆ? ಈ ಸರ್ಕಾರ ಲಕ್ಷಗಟ್ಟಲೆ ದುಡ್ಡು ತಗೊಂಡು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಒಂದು ವೇಳೆ
ಜಡ್ಜಿ ಏನಾದ್ರು ಹೇಳದೆ ಹೋಗಿದ್ರೆ ಆ ಮಂಜುನಾಥ್ ಮೇಲೆ FIR ಇರ್ತಿರ್ಲಿಲ್ಲ, DC ಮೇಲೆ ಅವ್ರನ್ನ ಅರೆಸ್ಟು ಮಾಡ್ತಿರ್ಲಿಲ್ಲ. ಸಾಕ್ಷ್ಯಾಧಾರಗಳಿದ್ರೂ ಕೂಡ ಸೊ ಈ ತರ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ಜಡ್ಜಿ ರಕ್ಷಣೆ ಇಲ್ಲ, ಜಡ್ಜಿಗೆ ಥ್ರೆಟನ್ ಮಾಡೋದು, ಬೇರೆಯವರಿಗೆ ಥ್ರೆಟನ್ ಮಾಡೋದು, ಲಂಚ ಇವತ್ತು ಮುಗುಲು ಮುಟ್ಬಿಟ್ಟಿದೆ. ಅವ್ರು ಜಡ್ಜಿ ಹೇಳಿದ್ದಾರೆ, ನಿಮ್ಗೇನ್ರಿ ದುಡ್ಡು ತಗೊಳ್ಳೋದು ಬಿಟ್ರಿ, ಇನ್ನೇನು ಲಂಚ ತಗೊಳ್ಳೋದು ಬಿಟ್ರಿ ಬೇರೆ ಏನ್ರಿ ಕೆಲಸ ಇದೆ ಕಾಯ್ಕ ಕೂತಿದ್ರಿ ಅಂತ. ACB ಇದೆಯಲ್ಲ, ಅದು ಆಂಟಿ ಕರಪ್ಷನ್ ಬ್ಯೂರೋ ಅಲ್ಲ, ಕಲೆಕ್ಷನ್ ಬ್ಯೂರೋ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ನಾನು ಹೇಳಿರೋದಲ್ಲಪ್ಪ. ಯಾರು ಕೂಸಾದ್ರೂ ಹಾಗಾದ್ರೆ ಒಂದು ವ್ಯವಸ್ಥೆ ಇರ್ತದೆ, ಲೋಕಾಯುಕ್ತ ಇರ್ತದೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅದು ಹುಟ್ಟಾಕಿದ್ದೇ ತಪ್ಪು ಅಂತಲ್ಲ, ಅದು ಹುಟ್ಟಾಕಿರೋದು ಯಾಕೆ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೋಸ್ಕರ. ನೀವು ಭ್ರಷ್ಟಾಚಾರದ ಕೂಪನೆ ನೀವಾಗ್ಬಿಟ್ರೆ, ಕುರಿಕಾಯಿ ತೋಳ ಅಂತಂದ್ರೆ ಸಂಬಳವೇ ಬೇಡ ಅಂತಂದಾಗ ಆಗೋಗ್ಬಿಡ್ತಲ್ಲ. ಕುರಿಕಾಯಿ ತೋಳ ಅಂತಂದ್ರೆ ಸಂಬಳನೇ ಬೇಡ ಬಿಡಪ್ಪ, ನಾನು ಕಾಯ್ತೀನಿ ಅಂತ ಹೇಳ್ತದೆ ತೋಳ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಪ್ಪ ಮರಯ್ಯ. ACB ಹುಟ್ಟಾಕಿದ್ದು ನಾವೇನೆ, ACB ಮಾಡಿದವು. ಈ ನಾಟ್ ಓನ್ಲಿ ಇನ್ ಕರ್ನಾಟಕ, ಬಿಜೆಪಿ ಸರ್ಕಾರ ಇರೋ ಕಡೆ ಇಲ್ವಾ ACBಗಳು? ಇದೇ ಇಲ್ವೇಂದ್ರೆ ರಾಜಸ್ಥಾನದಲ್ಲಿ ಇಲ್ವಾ, ಗುಜರಾತ್ನಲ್ಲಿ ಇಲ್ವಾ, ಮಧ್ಯಪ್ರದೇಶದಲ್ಲಿ ಇಲ್ವಾ, ಉತ್ತರ ಪ್ರದೇಶದಲ್ಲಿ ಇಲ್ವಾ? ACB is there in BJP ruled states also. ಆದ್ರೆ ನಮ್ ಕೂಸು ಇವ್ರ ಕೂಸು ಅಲ್ಲ. ಒಂದು ಸಂಸ್ಥೆಗೆ CID ಇದೆ, CID ಮೇಲೆ ಜಡ್ಜು ಕಾಮೆಂಟ್ ಮಾಡಿದ್ರೆ CID ನೀವೇ ಹುಟ್ಟಾಕಿದ್ದಲ್ವಾ ಅಂತಂದ್ರೆ, ACB ನೀವೇ ಹುಟ್ಟಾಕಿದ್ದಲ್ವಾ ಅಂದ್ರೆ, ಲೋಕಾಯುಕ್ತ ನೀವೇ ಹುಟ್ಟಾಕಿದ್ದಲ್ವಾ ಅಂತಂದ್ರೆ, ಈ ಏಜೆನ್ಸಿಗಳೆಲ್ಲ ಇರೋದು ಭ್ರಷ್ಟಾಚಾರ ಕಡಿಮೆ ಮಾಡಲಿ ಅಂತೇಳಿ. ಭ್ರಷ್ಟಾಚಾರ ಕಡಿಮೆ ಮಾಡಲಿ, ಭ್ರಷ್ಟರನ್ನ ಶಿಕ್ಷೆ ಮಾಡಲಿ, ಸಮಾಜದಲ್ಲಿ ಭ್ರಷ್ಟಾಚಾರ ರಹಿತವಾದಂತ ಆಡಳಿತ ಸಿಗ್ಲಿ ಅಂತೇಳಿ ಇದನ್ನೆಲ್ಲ ಮಾಡೋದು. ಅದು ಬಿಟ್ಟು ಈ ತರ ಮಾಡಿದ್ರೆ ಹೆಂಗೆ? ನಾನು ಈಗಲೂ ಕೂಡ ಡಿಮ್ಯಾಂಡ್ ಮಾಡ್ತೀನಿ, ನಿಮಗೆ ಇದರಲ್ಲಿ ಯಾರ್ಯಾರು ಮಂತ್ರಿಗಳು, ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮಗ ಅಂತ ಎಲ್ಲ ಇದಾವೆ, ಇನ್ಫಾರ್ಮೇಶನ್ಗಳೆಲ್ಲ ಇದಾವೆ. ಮಾಜಿ ಮುಖ್ಯಮಂತ್ರಿ ಅಂತ ಬರ್ಕೊಂಡ್ರೆ ಆಯ್ತು, ವಿಜಯೇಂದ್ರ ಅಂತ ಬರ್ಕೊಳ್ಳಿ. ಏನೀಗ ನನಗೆ ಬಂದಿರೋ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಯಾವುದು? ಹೌದೌದು, ಅವರು ಒಪ್ಕೋತಾರೆ. ನೋಡಯ್ಯ, ಇದನ್ನ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ ನಾನು, ಇಲ್ಲಿ ಎಲ್ಲ ಹೇಳ್ತಾ ಇಲ್ಲ. ಐ ಮೇಡ್ ಇಟ್ ವೆರಿ ಕ್ಲಿಯರ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಈಗ ನನಗೆ ಮಾಹಿತಿ ಏನೇನು ಬಂದಿದೆ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಎಲ್ಲೂ ಕಳಿಸ್ಕೊಡ್ಬೇಕಲ್ಲಿ ಕಳಿಸ್ಕೊಡ್ತೀನಿ. ನಿಮಗೆ ಈ ವಿಜೇಂದ್ರ ಅಂತ ಹೇಳಿದ್ದೀನಲ್ಲ, ಸಾಕು. ಅವ್ರ ಮೇಲೂ ಕೂಡ ಆರೋಪಗಳಿದ್ದಾವೆ.
ಅವರು ಯಾರು ಅವ್ರ ಮೇಲೂ ಕೂಡ ಆರೋಪಗಳು ಕೇಳಿ ಬಂದಿದ್ದಾವೆ. ಅದರ ಅರ್ಥ ಏನು? ನನಗೆ ಆ ಥರದ ಮಾಹಿತಿ ಇಲ್ಲ. ಬಟ್ ರಿಕ್ರೂಟ್ಮೆಂಟ್ ನಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ಇದೆ. ಅಶ್ವಥ್ ನಾರಾಯಣ್ ಮೇಲೂ ಕೂಡ ಆರೋಪ ಇದೆ. ಅವರು 5 ಜನ ಅವ್ರ ಕಡೆಯವರು ಈ ತರ ತಿದ್ದುಪಡಿ ಮಾಡ್ಕೊಂಡು ಉತ್ತರ ಪತ್ರಿಕೆಗಳನ್ನ ತಿದ್ದುಪಡಿ ಮಾಡ್ಕೊಂಡು ಮಾರ್ಕ್ಸ್ ಜಾಸ್ತಿ ಹಾಕೊಂಡು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇದು ಬಹಳ ಜನರೆಲ್ಲ ಇದ್ದಾವೆ, ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಇವರೆಲ್ಲ ಕೂಡ ಇದ್ದಾರೆ. ಸೊ ಅದರಿಂದ ನಾನೇನ್ ಹೇಳ್ತೀನಿ ಅಂತಂದ್ರೆ, ಒಂದು ಇವ್ರಿಗೆಲ್ಲ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಇದಾರಲ್ಲ, ಇವರೇ ರಾಜೀನಾಮೆ ಕೊಡ್ಬೇಕು ನನ್ನ ಪ್ರಕಾರ. ಬಿಕಾಸ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್, ಸರ್ಕಾರದ ಮುಖ್ಯಸ್ಥರು ಅವರು ರಾಜೀನಾಮೆ ಕೊಡಬೇಕು. ಆಮೇಲೆ ಎನ್ಕ್ವೈರಿ, ಜುಡಿಷಿಯಲ್ ಎನ್ಕ್ವೈರಿ ಆಗ. ಈವನ್ ಟುಡೇ ಐ ಡಿಮ್ಯಾಂಡ್, ಐ ಹ್ಯಾವ್ ರಿಟನ್ ಅ ಲೆಟರ್ ಆನ್ May 26 demanding the government of Karnataka to refer this matter to Judicial Commission, and under the able supervision of sitting Honorable High Court Judge, the investigation should take place. And they are overall involved. ಇವರು ಈ ADGP ಇದಾರಲ್ಲ, OMR ಅವ್ರ ಆಫೀಸ್ನಲ್ಲೇ ತಿದ್ದುಪಡಿ ಮಾಡಿಸ್ತಾರೆ. ಈ ಮೇಲ್ಗಡೆ ಅವರು ಡೈರೆಕ್ಷನ್ ಇಲ್ಲೇ ಮಾಡಕ್ ಸಾಧ್ಯನಾ? ಹಂಗೆ ಸರ್ಕಾರದ ಡೈರೆಕ್ಷನ್ ಇಲ್ಲದೆ ಮಾಡಕ್ ಸಾಧ್ಯನಾ? ಇಷ್ಟೊಂದು ರಾಜಾರೋಷವಾಗಿ ದುಡ್ಡು ತಗೊಳಕ್ ಸಾಧ್ಯನಾ? ಎಷ್ಟು ನಂಬರ್ 300, more than 300. ಪಾಪ ಇದರಿಂದ ಅನ್ಯಾಯ ಆಗಿರೋರು ಅವು ಅಳ್ತವೆ. ನಾವು ನ್ಯಾಯ ಬರ್ದಿದ್ದೀವಿ ಸರ್, ನಮಗೆ ಅನ್ಯಾಯ ಆಗ್ಬಿಟ್ಟಿದೆ, ಸೆಲೆಕ್ಟ್ ಆಗ್ಬಿಟ್ಟಿದೀವಿ ಅಂತ ಹೇಳಿ ಆಗ್ಬೇಕು ಅಂತ ಬಹಳ ಅಳ್ತವೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಇದಾಗಿದ್ದಾವೆ. ಇವನು ಈ ADGP ಇದ್ದಲ್ಲ ಇರ್ತೇವೆ ನೀವು, ಅಮೃತ್ ಪಾಲ್ ಇವರು ಹಿಂದೇನು ಕೂಡ ರಿಕ್ರೂಟ್ಮೆಂಟ್ ಕಮಿಟಿ ಚೇರ್ಮನ್ ಆಗಿದ್ದ. ಅವು ಕೂಡ ಎನ್ಕ್ವೈರಿ ಆಗ್ಬೇಕು ಈಗ. FDAಗಳು, FDA, PWD, ಜೂನಿಯರ್ ಇಂಜಿನಿಯರ್ಸ್, ಹಾರ್ಟಿಕಲ್ಚರ್, ವೆಟರ್ನರಿ ರಿಕ್ರೂಟ್ಮೆಂಟ್ಗಳು, PWD ನಲ್ಲಿ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳು, ಇವೆಲ್ಲ ಆಗಿದ್ದಾವೆ. ಇವೆಲ್ಲ ತನಿಖೆ ಹಾಕಬೇಕು. ಸೊ ನಾನು ಐ ಡಿಮ್ಯಾಂಡ್ ದಿ ಹೋಮ್ ಮಿನಿಸ್ಟರ್, he should be immediately dismissed, and the chief minister has no moral right to continue. He should resign. ಆಯ್ತಪ್ಪ, ಆಗ ಸುಮ್ಮನಿದ್ಬಿಟ್ಟು ಈಗ ಹೇಳಿದ್ರಿ ಏನ್ರಿ ಪ್ರಯೋಜನ? ಆಗ ಹೇಳ್ಬೇಕಾಯ್ತಪ್ಪ, ನೀನು ಜುಡಿಷಿಯಲ್ ಎಂಕ್ವೈರಿ ಮಾಡಿ ಅಂತ ಕೇಳಬೇಕಾಗಿತ್ತು. ನೀನು ಇದ್ದೀರ ವಿರೋಧ ಪಕ್ಷದಲ್ಲಿ. ಆಗ ಹೇಳ್ಬಿಟ್ಟು ಈಗ ಗೊತ್ತಾದ್ಮೇಲೆ ಅವ್ರ ಕಾಲದಲ್ಲೂ ನಡೆದಿತ್ತು, ಇವ್ರ ಕಾಲದಲ್ಲೂ ನಡೆದಿತ್ತು, ನೀನು ಅದು ಹೇಳಕ್ಕೆ ಇರೋದು ನಿನ್ ಕೆಲಸ. ನೀನು ಯಾರೇ ಚೀಫ್ ಮಿನಿಸ್ಟರ್, ನೋ ಯು ಆರ್ ಫೇಲ್ ಇನ್ ಡಿಸ್ಚಾರ್ಜಿಂಗ್ ಯುವರ್ ಡ್ಯೂಟೀಸ್. ಅದು ಹೇಳೋದ್ಬಿಟ್ಟು ಅವ್ರ ಕಾಲದಲ್ಲಿ ಹಂಗಿತ್ತಾಗದ್ರಿ, ಅವ್ರ ಕಾಲದಲ್ಲಿ ನಡೆದಿರ್ತ ನೀ ಮಾಡ್ತೀಯಾ? ಆ ಕಾಲದಲ್ಲಿ ಏನ್ ಮಾಡ್ತಿದ್ಯಪ್ಪ ನೀನು? ಹಾಗೇನ್ ಮಾಡ್ತಿದ್ದೇವೆ? ಯು ಆರ್ ಇನ್ ದಿ ಅಪೋಸಿಷನ್, ಯು ಆರ್ ಸಿಟ್ಟಿಂಗ್ ಮೆಂಬರ್, ವಾಟ್ ಆರ್ ಯು ಡೂಯಿಂಗ್?
ಅದೆಲ್ಲ ಡಿಫೆನ್ಸ್ ಅಲ್ಲ, ಇಟ್ ಇಸ್ ನಾಟ್ ಎ ಡಿಫೆನ್ಸ್ ಅಟ್ ಆಲ್. ಅವ್ರ ಕಾಲದಲ್ಲಿ ಇದ್ದಾಗ ನೀವು ಮಾಡ್ಬೇಕಾಗಿತ್ತು. ಆ ಥರ ತಪ್ಪುಗಳಿದ್ರೆ, ನಿನ್ನ ಹತ್ರ ಎವಿಡೆನ್ಸ್ ಇದ್ರೆ, ಡಾಕ್ಯುಮೆಂಟ್ಸ್ ಇದ್ರೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಆಗ ವೈ ಯು ಆರ್ ಕೀಪಿಂಗ್ ಕ್ವೈಟ್? ದಟ್ ಇಸ್ ನೋ ಗ್ರೌಂಡ್, ದಟ್ ಇಸ್ ನೋ, ಅದು ಡಿಫೆನ್ಸ್ ಅಲ್ವೇ ಅಲ್ಲ. ಗೊತ್ತಾಯ್ತಾ? ಈಗ ನಡೆದಿದೆ, ನೀವು ಚೀಫ್ ಮಿನಿಸ್ಟ್ರು, ನಿಮ್ ಜವಾಬ್ದಾರಿ ಏನು? ನೀವು ಜನಗಳಿಗೆ ಹೇಳಿದ್ದೀರಿ ಅಸೆಂಬ್ಲಿನಲ್ಲಿ, ಈ ಹಗರಣದಲ್ಲಿ ಯಾವುದೇ ಎಂಥದ್ದು ಆಯ್ಕೆಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ, ಯಾವುದೇ ಅಕ್ರಮ ನಡೆದಿಲ್ಲ, ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ಜೈಲಿಗೆ ಹೋಗಿದ್ದೀರಲ್ಲ. ನೋಡಿ, ಇದೇ PSC ಇದರಲ್ಲಿ ಕೌನ್ಸಿಲ್ ನಲ್ಲಿ ಹೇಳಿದರು, PSI ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆದಿಲ್ಲ ಎಂದು ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ಅರವಿಂದ್ ಕುಮಾರ್ ಅವರು ಪ್ರಸ್ತಾವಕ್ಕೆ ಉತ್ತರಿಸಿದ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ, PSI ಪರೀಕ್ಷೆಯಲ್ಲಿ ಅಕ್ರಮ ನಡೆಸಲು ಸಾಧ್ಯವೇ ಇಲ್ಲ. ಪರೀಕ್ಷಾ ಕೇಂದ್ರದ ಸುತ್ತ 2 ಹಂತದ ಭದ್ರತಾ ವ್ಯವಸ್ಥೆ ಮಾಡಿ ಬಿಗಿಯಾಗಿ ನಡೆಸಲಾಗಿದೆ. ಯಾವುದೇ ಲೋಪಗಳಾಗಿಲ್ಲ ಎಂದರು. ನಾನು ಹೇಳುತ್ತ ನೀವೇ ಬರ್ಬಿಟ್ಟಿದ್ದೀರಲ್ಲಪ್ಪ. ನಾನು ಹೇಳಿರೋದು ಇದು. ಕೆಲವರು ಬ್ಲೂಟೂತ್ ಬಳಸಿ ಪರೀಕ್ಷೆಗೆ ಸಿದ್ಧಗೊಳ್ಳುತ್ತಿರುವುದನ್ನು ಹೋಟೆಲ್ ಮೇಲೆ ದಾಳಿ ಬೇಡ. ಇದು ಎಲ್ಲ ಈ ತರ ಹೇಳಿ, ಹೌ ಕ್ಯಾನ್ ಹಿ ಕಂಟಿನ್ಯೂ ಎಸ್ ಎ ಮಿನಿಸ್ಟರ್? ಹೌ ಕ್ಯಾನ್ ಹಿ ಬಸವರಾಜ್ ಬೊಮ್ಮಾಯಿ, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ಅವರು ಹೆಂಗಪ್ಪ ಇರ್ತಾರೆ ಹೇಳಿ? ನೀವು ಡಿಮ್ಯಾಂಡ್ ಮಾಡಿ ಪ್ಲೀಸ್, ರಾಜೀನಾಮೆ ಕೊಟ್ರಪ್ಪ, ಮನೆಗೆ ಹೋಗ್ರಿ ಸಾಕು ಅಂತ ಹೇಳಿ ಅವ್ರಿಗೆ. ನಾನು ಇನ್ನೇನು ಮತ್ತೆ ಹೇಳಿದ್ದು ಈಗ ಇಷ್ಟೊತ್ತಂತ ಪತ್ರನೇ ಬರೆದಿದ್ದೀನಿ ಅಂತ ಹೇಳಿದ್ಮೇಲೆ ಪುನಃ ಕೇಳ್ತಾ ಇದ್ದೆ. ರಾಮಾಯಣ ಕೇಳಿ ಬೆಳಗಾದ ಮೇಲೆ ಸೀತೆಗೂ ರಾಮನಿಗೂ ಏನು ಹಾಕ್ಬೇಕು ಸಂಬಂಧ ಅಂತ ಕೇಳಿ. ನನ್ಗೆ ಗೊತ್ತಿಲ್ಲ, ಒಂದ್ ವೇಳೆ ಅದು ಯಾರು ಮಾಡಿದ್ರು ಗೊತ್ತಿಲ್ಲ. ACB ಮಾಡಿದಾರ? ಯಾವ ಕೇಸ್ನಲ್ಲಿ? ಈಡಿಗೂ ಅದಕ್ಕೂ ಸಂಬಂಧ, ACBಗೂ ಈಡಿಗೂ ನೋಡ್ರಿ, ECB, ಇಡಿ ಮತ್ತು ACB ಒಂದಕ್ಕೊಂದು ಸಂಬಂಧ ಇಲ್ಲ. ಹೌದು, ACB ಅವರು ಬೇರೆ ಕೇಸ್ನಲ್ಲಿ ಮಾಡಿದ್ದಾರೆ ಏನೋ, ಐ ಡೋಂಟ್ ನೋ, ಬಿಕಾಸ್ ಐ ಡು ನಾಟ್ ನೋ ದಿ ಫ್ಯಾಕ್ಟ್ಸ್. ಬಹುಶಃ ನನಗೆ ಹಿಂಗೆ ಅನ್ಸುತ್ತೆ, ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಮಾಡಿದ್ರೆ ಗೊತ್ತಿಲ್ಲ, ನಾವು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ನನಗೆ ನಿಜವಾಗಿ ಅಲ್ಲಿ ನೀವು ಹೇಳೋದ್ರಿಂದ ಗೊತ್ತಾಗಿರೋದು. ACB ದಾಳಿ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ, ಬಿಕಾಸ್ ACB is directly under the control of Chief Minister. ACB is answerable to Chief Minister. That much I know. ನಮ್ಮ ಆಪ್ತರ, ನನ್ಗೆಲ್ಲರೂ ಆಪ್ತಾರೆ, ನೀನು ಆಪ್ತನೆ, ಬರೀ ಅವ್ರನ್ನೇ ಮಾತ್ರ ಆಪ್ತ ಅಂತ ಹೇಳ್ತಿರಲಿಲ್ಲ. ಯಾಕೆ? ಯು ಆರ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್. ಎಲ್ಲ ನಮ್ಮ ಪಕ್ಷದಲ್ಲಿರೋರೆಲ್ಲರೂ ಆಪ್ತರೇ ನನಗೆ. ಒಬ್ಬರೇ ಆಪ್ತರು ಅಂತ ಯಾಕೆ ಹೇಳ್ತೀಯ? ಪ್ರಿಯಾಂಕಾ ಆಪ್ತ ಅಲ್ವಾ ನನಗೆ? ಅಲ್ಲಿ ಗೂಳಿಗೌಡ ಆಪ್ತ ಅಲ್ವಾ? ಹಂಗೆಲ್ಲ ಹೇಳ್ಬಾರ್ದು. ಆಪ್ತರು, ಇದೊಂದು ರೋಗ ಬಂದ್ಬಿಟ್ಟದೆ ನಿಮಗೆ. ಆಪ್ತರು ಅನ್ನೋದು ರೋಗ. ಆಪ್ತರು ಎಲ್ಲ ಆಪ್ತರೇ. ಎವ್ರಿಬಡಿ ಇಸ್ ಮೈ ವೆಲ್ ವಿಶರ್.
ಎವ್ರಿಬಡಿ ಇಸ್ ಮೈ ವೆಲ್ ವಿಶರ್. ನಾವು ಮನುಷ್ಯತ್ವ ಇರ್ತಕ್ಕಂಥವ್ರು, ಎಲ್ಲ ಮನುಷ್ಯರನ್ನು ಪ್ರೀತಿಸ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್, ಕ್ರೀಡ್, ರಿಲಿಜಿಯನ್, ಸೆಕ್ಸ್, ಎಲ್ಲರೂ ಪ್ರೀತಿಸ್ತೀವಿ. ಓಕೆ, ಥ್ಯಾಂಕ್ ಯು. ಈಶ್ವರಪ್ಪ ಅವ್ರ ಕೆಲಸ ಆಗಿರ್ಬೋದು, ಈ ಪ್ರಕರಣವನ್ನು ಕೂಡ ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗ್ತೀರಾ? ಯಾಕಂದ್ರೆ ನೀವೇ ಪ್ರಸ್ತಾಪ ಮಾಡಿದ್ದೀರಾ. It is our duty, we will do it. It is our duty and we will do it. Okay. ನೀವೇ ಇದ್ದೀರಾ? ನಿಮ್ಗೆ ಯಾಕೆ ಡೌಟು? ಯು ಆರ್ ಆಲ್ಸೋ ಇನ್ ದಿ ವೆಲ್ ವಿಶರ್ಸ್ ಲಿಸ್ಟ್. ಓಕೆ, ಥ್ಯಾಂಕ್ ಯು. ಏಳನೇ ತಾರೀಕು ಬರ್ತೀನಿ. ಅದು ಜಸ್ಟ್ ಅದೇ ಪ್ರೋಗ್ರಾಮ್ ಇದು ಮಾಡಿದ್ರಲ್ಲ ಅವರು ಏನೇನು ಮಾಡಬೇಕು ಅಂತ. ಹೇಳಿ